ಯುವ ಜನತೆ ಹಳ್ಳಿಕಾರ್ ತಳಿಯ ಗೋವುಗಳನ್ನು ಸಂರಕ್ಷಣೆ ಮಾಡಬೇಕಾಗಿದೆ ಎಂದು ಪುರೋಹಿತ ಅರುಣ್ ಕೌಶಿಕ್ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಹರದೂರು ಗೇಟಿನಲ್ಲಿ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವದ ಅಂಗವಾಗಿ ದನಗಳ ಜಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ತಾತನ ಕಾಲದಿಂದಲೂ ಹಳ್ಳಿಕಾರ್ ತಳಿಯ ಗೋವುಗಳನ್ನು ಸಾಕಿಕೊಂಡು ಬರುತ್ತಿದ್ದೇವೆ. ಈ ವರ್ಷ ಬೆಟ್ಟದಪುರ ಜಾತ್ರೆಗೆ ಸುಮಾರು 2 ಲಕ್ಷ ರೂಪಾಯಿ ಹೆಚ್ಚು ಮೌಲ್ಯದ ಹಳ್ಳಿಕಾರ್ ತಳಿಯ 3 ಜೊತೆ ಎತ್ತುಗಳನ್ನು ಮೆರವಣಿಗೆ ಮೂಲಕ ಜಾತ್ರೆಗೆ ತಂದು ಕಟ್ಟಿದ್ದೇವೆ. ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಕೂಡ ಪ್ರೋತ್ಸಾಹ ಕೊಟ್ಟರೆ ಮುಂದೆ ಹೆಚ್ಚು ದನಗಳನ್ನು ಕಟ್ಟಲು ಪ್ರೇರಣೆಯಾಗುತ್ತದೆ. ಇಂದಿನ ಕಾಲದಲ್ಲಿ ಹಳ್ಳಿಕಾರ್ ತಳಿಯು ನಶಿಸಿ ಹೋಗುತ್ತಿದೆ. ಈ ಹಿನ್ನೆಲೆ ಯುವ ಜನತೆ ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ನನ್ನ ಹೆಸರು ಅರುಣ್ ಕೌಶಿಕ್ ಅಂತ ಹೇಳಿ, ಪಿರಿಯಾಪಟ್ಟಣ ವಾಸಿ. ನಾನು ಪಿರಿಯಾಪಟ್ಟಣದಲ್ಲಿ ಕೋಟೆ ಬ್ರಾಹ್ಮಣರು ಬೀದಿಲಿ 500 ಮನೆ ಅಂದರೆ ಯಾರು ಬೇಕಾದ್ರೂ ತೋರಿಸ್ಕೊಡ್ತಾರೆ. ಅದರಲ್ಲಿ ಮೀಸೈನವ್ರ ಮನೆ ಅಂದರೆ ಇನ್ನೂ ಯಾರು ಬೇಕಾದ್ರೂ ಒಂದು ಆಟೋ ಕರ್ಕೊಂಬಂದ್ರು ಬಿಡ್ತಾರೆ. ಈ ವರ್ಷ ನಾವು ನಮ್ಮ ಈ ಬೆಟ್ಟದಪುರದ ಜಾತ್ರೆಯಲ್ಲಿ ಒಂದು 3 ಜೊತೆ ಎತ್ತುಗಳನ್ನು ಕಟ್ಟಿದ್ದೀವಿ. ಒಂದು 2 ಹಲ್ಲಿನ ಪಾಟಿನಲ್ಲಿ, ಇನ್ನೊಂದು 6 ಹಲ್ಲು, ಇನ್ನೊಂದು ಕಡೆ ಹಲ್ಲಿನಲ್ಲಿ ಎತ್ತನ್ನು ಕಟ್ಟಿ ಬಸವಣ್ಣನ ಮೆರೆಸಬೇಕು ಅಂತ ಹೇಳಿ ಈ ವರ್ಷ ಮೆರವಣಿಗೆಯನ್ನು ಮಾಡಿದ್ದೀವಿ. ಈ ಎತ್ತಲ್ಲಿ ನಾಟಿ ದನ ಅಂತ ಎಷ್ಟು ಜನ ಬೇಕಾದ್ರೂ ಹೇಳ್ತಾರೆ. ಆ ನಾಟಿ ದನದಲ್ಲಿ ಒಂದು ರೂಪು ರೇಖೆಗಳಿರ್ತವೆ. ಅದರಲ್ಲಿ ಇದು ಹಳ್ಳಿಕಾರಲ್ಲಿ ಪ್ಯೂರ್ ಹಳ್ಳಿಕಾರ್ ಜಾತಿ ದನಗಳಿವು. ಆ ಹಳ್ಳಿಕಾರ್ ದನವನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಬೆಟ್ಟದಪುರದ ಹಳ್ಳಿಕಾರ್ ಜಾತಿಯನ್ನೇ ಕಟ್ಟಬೇಕು ಅಂತ ನಾವು. ಇನ್ನು ಕೆಳಗಡೆ ಹೋದ್ರೆ ಸೂಜಿ ಮಳಿಗೆ ಅಂತ ಕಟ್ತಾರೆ, ಎಲ್ಲ ಮಾಡ್ತಾರೆ. ನಾವು ಬೆಟ್ಟದಪುರದ ಹಳ್ಳಿಕಾರನೇ ಕಟ್ಟಬೇಕು ಅಂತ ಹೇಳಿ, ಯಾಕೆಂದ್ರೆ ಬೆಟ್ಟದಪುರ ಜಾತಿಯಲ್ಲಿ ಬೆಟ್ಟದಪುರ ಹಳ್ಳಿಕಾರನೇ ಕಟ್ಟಬೇಕು ಅಂತ ಹೇಳಿ ಕಟ್ಟಿ ನಾವು ಈ ವರ್ಷ ಒಂದು ಅದ್ಧೂರಿಯಾದಂಥ ಮೆರವಣಿಗೆನ ಮಾಡಿದ್ದೀವಿ. ಮುಂದಿನ ವರ್ಷನೂ ಇದೇ ಸತತವಾಗಿ ನಡೆಸ್ಕೊಂಡು ಹೋಗೋಣ ಅಂತ ಮಾಡಿದ್ದೀವಿ. ಈ ಸರ್ಕಾರನು ಇದೇ ರೀತಿಯಾಗಿ ನಮಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ನಾವು ಉತ್ತೇಜನವಾಗಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈ ವರ್ಷ 3 ಜೊತೆ ಆಗಿರ್ಬೋದು, ಮುಂದಿನ ವರ್ಷ 4, 5, 6 ಎಲ್ಲ ರೈತ ಬಾಂಧವರು ಮೆರೆಸಬೇಕು ಬಸವಣ್ಣನ ಅಂತ. ನಮ್ಮನ್ನು ನೋಡಿ ಬೇರೆ ರೈತರಿಗೂ ಸಹ, ಹುಡುಗರುಗಳಿಗೆ ನಾನು ಹೇಳೋದು, ಮುಖ್ಯವಾಗಿ ಹುಡುಗರಿಗೆ ಹೇಳೋದು, ಎಲ್ಲರೂ ಸಹ ಬಸವಣ್ಣನ ಮೆರೆಸಬೇಕು. ಹುಡುಗರುಗಳು ಉತ್ತೇಜನರಾಗಿ ಪ್ರೋತ್ಸಾಹ ತಗೊಂಡು ಮುಂದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳನ್ನು ಸಾಕಿ, ಹಳ್ಳಿಕಾರ ದನಗಳನ್ನೇ ಸಾಕಿ ಆ ದನವನ್ನು ಪ್ರೋತ್ಸಾಹ ಮಾಡಿ ಬೆಳೆಸಬೇಕು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವು ಮೊದಲನೆಯಾಗಿ ಈ ಮಧ್ಯದ 2 ಕರುಗಳು ಘಾಟಿ ಸುಬ್ರಹ್ಮಣ್ಯನ ತಗೊಂಡ್ಬಂದಿರೋದು 2.25 ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೀವಿ. ಈ ಬೆಟ್ಟದಪುರ ಜಾತ್ರೆಗೋಸ್ಕರವಾಗಿಯೇ ತಗೊಂಡ್ಬಂದಿರೋದು ನಾವು ಮೆರೆಸಬೇಕು ಅಂತ ಹೇಳಿ. ಆ ನಮ್ಮ 6 ಹಲ್ಲಿನ ಎತ್ತುಗಳು 1.5 ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದೀವಿ. ಅದನ್ನು ಸಹ ಮೇಯಿಸಿ ನಾವು ಈ ಜಾತ್ರೆಯಲ್ಲಿ ಮೆರೆಸಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಆ ಕಡೆ ದೊಡ್ಡ ಎತ್ತು 1,35,000 ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೀವಿ. ಅದು ಸಹ ನಮ್ಮ ಬೆಟ್ಟದಪುರ ಹಳ್ಳಿಕಾರ್ ಜಾತಿಗೆ ಸೇರುವಂಥದ್ದು. ಹಾಗೆ ಮುಂದಕ್ಕೂ ಸಹ ನಮ್ಮ ರೈತ ಬಾಂಧವರು ಏನಿದ್ದೀರಿ, ಯುವಕರು ಏನಿದ್ದೀರಿ, ಮೊದಲೇ ನಾನು ಹೇಳೋದು ಆ ಯುವಕರು ಬೆಳಿಬೇಕು, ಆ ಜನವನ್ನು ಬೆಳೆಸಬೇಕು ಅಂತ ಹೇಳ್ತಾ ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನಾನು.